ಹಾಯ್ ಗುಡ್ ಈವ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಆ್ಯಸ್ ಯೂಶುವಲ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಒಂದು ಅನಾಲಿಸಿಸನ್ನು ನೋಡೋಣ. ಹಾಗೆ ಎಸ್ಟರ್ಡೇ ನಾವು ಹಾಕಿರೋಂಥ ಲೆವೆಲ್ಸ್ ಹೇಗೆ ಅದು ರೆಸ್ಪೆಕ್ಟ್ ಮಾಡಿದೆ, ಹಾಗೆ ಹೇಗೆ ಟಾರ್ಗೆಟ್ ಅಚೀವ್ ಆಗಿದೆ ಅನ್ನೋದು ಕೂಡ ನೋಡೋಣ. ಲೆಟ್ಸ್ ಟೈಮ್ ಟು ದ ನಿಫ್ಟಿ ಚಾರ್ಟ್ ಫಸ್ಟ್. ಓಕೆ, ನಿಫ್ಟಿ ಚಾರ್ಟ್ ಏನು ಹೇಳ್ತದೆ, ಎಸ್ಟರ್ಡೇ ನಾವೇನು ಇದು ಮಾಡ್ಕೊಂಡಿದ್ವಿ, ರೆಸಿಸ್ಟೆನ್ಸ್ ಪಾಯಿಂಟ್ ಯಾವುದೆಲ್ಲ ನಾವು ಮಾರ್ಕ್ ಮಾಡಿದ್ವಿ ಅನ್ನೋದನ್ನ ಫಸ್ಟ್ ನೋಡೋಣ. ಓಕೆ, ನಾವು ಎಸ್ಟರ್ಡೇ ಇದು ಡೇ ಬಿಫೋರ್ ಎಸ್ಟರ್ಡೇದಿದಲ್ಲ, ಸೊ ನಾವು 26ಗೆ ಯಾವ ರೀತಿ ಅನಲೈಸ್ ಮಾಡಿದ್ವಿ, ನಾವು ಅಂದ್ಕೊಂಡಿದ್ವಿ ಒಂದು ಗ್ಯಾಪ್ ಅಪ್ ಆದರೆ ವಿಚ್ ಇಸ್ ಗುಡ್ ಫಾರ್ ನಮಗೆ ಡೌನ್ ಸೈಡ್ ಟ್ರೇಡ್ ತೊಗೊಳ್ಳಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ಅಂತ ಅಂದ್ಕೊಂಡಿದ್ವಿ. ಅದೇ ಸೇಮ್ ನಾವು ಅಂದ್ಕೊಂಡಿದ್ದ ಒಂದು ರೀತಿಯಲ್ಲಿ ಒಂದು ಗ್ಯಾಪ್ ಅಪ್ ಕೂಡ ಕೊಡ್ತು. ಹಾಗೆ ನಮ್ಮ ಲೆವೆಲ್ ಏನಿತ್ತು ಅಲ್ಲಿ ರೆಸ್ಪೆಕ್ಟ್ ಮಾಡಿಕೊಂಡು ಇಮಿಡಿಯೇಟ್ ಒಂದು ರೆಸಿಸ್ಟೆನ್ಸ್ನ ತೊಗೊಂಡು ಒಂದು ಡೌನ್ ಸೈಡ್ಗೆ ಒಂದು ಟ್ರೆಂಡನ್ನು ಕೊಟ್ಟಿದೆ. ಸೊ ಹಾಗೆ ನಮ್ಗೆ ಒಂದು ಟಾರ್ಗೆಟ್ ಕೂಡ ಅಚೀವ್ ಆಗಿತ್ತು. ಒಂದು ರಿಯಾಕ್ಷನ್ ಝೋನು ಇಲ್ಲಿತ್ತು, ಅದು ಕೂಡ ರಿಯಾಕ್ಷನ್ ಆಗಿ ಒಂದು ರೀಟ್ರೇಸ್ಮೆಂಟ್ ಬಂತು ಅಂತಂದರೆ ವಿಚ್ ಇಸ್ ವೆಲ್ ಆ್ಯಂಡ್ ಗುಡ್ ಫಾರ್ ಅವರ್ ಟ್ರೇಡ್ ಅಂತ. ಅದೇ ಥರ ರೀಟ್ರೇಸ್ ಕೂಡ ತೊಗೊಂಡು ಇವೆಂಚುಲಿ ನಮ್ಮ ಲೆವೆಲ್ಸ್ ಏನಿತ್ತು ಆ ಲೆವೆಲ್ಸ್ ಇದೆಲ್ಲ ಎಸ್ಟರ್ಡೇ ಲೈನ್ಸ್ ಇದೆಲ್ಲ ಎಸ್ಟರ್ಡೇ ನಾವೇನು ಹಾಕಿದ್ವಿ ಅದೇ ಲೈನ್ಸೇ ಇಂಟ್ಯಾಕ್ಟ್ ಆಗಿದೆ. ಸೊ ಆ ಲೈನ್ ರೆಸ್ಪೆಕ್ಟ್ ಮಾಡಿ ಪುನಃ ಏನಾಯಿತು, ಲೋವರ್ ಸೈಡ್ಗೆ ಜರ್ನಿ. ನಮ್ಮ ಇನ್ನೊಂದು ಟಾರ್ಗೆಟ್ ಏನು 23,400 ನಿಯರ್ ಬೈ ಬಂದು ಈಗ ಮಾರ್ಕೆಟು ಇದಾಗಿದೆ. ಅದೇ ನಮ್ಮ ಒಂದು ಅನಾಲಿಸಿಸ್ ಒಂದೇನು ಪೂರ್ವ ತಯಾರಿ ಏನಿತ್ತು ಅದೊಂದು ಮಾಡ್ಕೊಂಡಿರೋದು. ಇವತ್ತು ನಮಗೆ ಒಂದು ಟ್ರೇಡು ಒಂದು ಸಿಂಪಲ್ಲಾಗಿ ನಮಗೆ ಒಂದು ಟ್ರೇಡ್ ಮಾಡಲಿಕ್ಕೆ ಒಂದು ಅವಕಾಶ ಇತ್ತು. ಯಾವುದೇ ಕಾಂಪ್ಲಿಕೇಶನ್ ಇರಲಿಲ್ಲ. ಇಲ್ಲಿ ಟ್ರೆಂಡ್ ಗೊತ್ತಿತ್ತು, ಲೆವೆಲ್ಸ್ ಗೊತ್ತಿತ್ತು. ಹಾಗೆ ನಮ್ಮ ಒಂದು ಆ್ಯಸ್ ಪರ್ ಅವರ್ ನಮ್ಮ ಒಂದು ಏನು ಇಂಟ್ರಾಡೇ ಸ್ಟ್ರಾಟಜಿ ಪ್ರಕಾರ ನೋಡೋಕೆ ಹೋದರೂ ಕೂಡ ನಮಗೆ ತುಂಬ ಚೆನ್ನಾಗಿ ಇವತ್ತು ಟ್ರೇಡ್ ಸಿಕ್ಕಿದೆ ಡೌನ್ ಟ್ರೆಂಡ್ಗೆ. ಎಲ್ಲೆಲ್ಲಿ ಸಿಕ್ಕಿದೆ ಅಂತ ಕೂಡ ನೋಡೋಣ. ಆ್ಯಕ್ಚುಲಿ ಇವತ್ತು ಅಪ್ ಟ್ರೆಂಡ್ಗೆ ಏನೂ ಇರಲಿ, ಒಂದು ಅಪ್ ಟ್ರೆಂಡ್ ಕೊಟ್ಟರು ಕೂಡ ಮಾಡದೇ ಇರೋಂಥ ನಮ್ಮೊಂದು ಮೈಂಡ್ ಸೆಟ್ ಇದಾಗಿತ್ತು ಇವತ್ತು ಅಲ್ವಾ. ಸೊ ನಮಗೆ ಫಸ್ಟ್ ಟ್ರೇಡ್ ಇದರಲ್ಲಿ ನೋಡೋಕೆ ಹೋದರೆ ಎಲ್ಲಿ ಸಿಕ್ಕಿದೆ ನೋಡೋಣ. ನಮಗೆ ಫಸ್ಟ್ ಟ್ರೇಡು ಆಲ್ಮೋಸ್ಟ್ 11:30 ಇಲ್ಲಿ ಒಂದು ಟ್ರೇಡ್ ಸಿಕ್ತು ಈ ಸೆಟಬಲ್ ಡೌನ್ ಟ್ರೆಂಡ್ಗೆ. ಸೊ ಅದು ಬಿಟ್ಟರೆ ಇದು ಒಂದು ನೆಕ್ಸ್ಟ್ ಮಾತ್ರ ಅರೌಂಡ್ 1 o'clock ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಟ್ರೆಂಡ್ ಸಿಕ್ತು. ಈ ಏರಿಯಾಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ನಮಗೆ ಚೆನ್ನಾಗಿ ಒಂದು ಟ್ರೆಂಡ್ ಸಿಕ್ಕಿತ್ತು. ಎರಡು ಕಡೆ ಮಾತ್ರ ಒಳ್ಳೆಯ ಒಂದು ಮೊಮೆಂಟಮ್ ಟ್ರೇಡಲ್ಲಿ ನಮಗೆ ಟ್ರೇಡ್ ಮಾಡೋಕ್ಕೆ ಅವಕಾಶ ಇತ್ತು. ಆಮೇಲೆ ಒಂದು ಇನ್ ಬಿಟ್ವೀನಲ್ಲಿ ಏನಾಯಿತು ಅಂದರೆ ಈ ಏರಿಯಾದಲ್ಲೆಲ್ಲ ತುಂಬ ಪ್ರೀಮಿಯಮ್ ಎಲ್ಲ ಎರಡು ಕಡೆಯೂ ಡಿ ಕೆ ಆಗಿರುವಂಥ ಪ್ರೋಸೆಸ್ ಇದು. ನಮಗೆ ಈ ಒಂದು ಡಿ ಕೆ ಪ್ರೋಸೆಸ್ ಆದಮೇಲೆ ನಮಗೆ ಎಂಟ್ರಿ ಸಿಕ್ಕಿದೆ. ಅಂದರೆ ಅದನ್ನು ಹೇಳೋದು ಸೆಟಪ್ ಅಂದರೆ ಒಂದೊಂದು ದಿನ ಎಸ್ ಇಟ್ಟಾದರೂ ಕೂಡ ಅದನ್ನ ಕನ್ಸಿಸ್ಟೆನ್ಸಿಯಾಗಿ ನಾವು ಒಂದು ಮೇಂಟೈನ್ ಮಾಡ್ತಾ ಹೋದರೆ ಯಾವ ರೀತಿ ಒಂದು ಎಂಟ್ರಿ ಸಿಗುತ್ತೆ. ಒಂದು ಟ್ರೆಂಡಿಂಗ್ ಮಾರ್ಕೆಟಲ್ಲಿ ನಾವು ಒಂದು ಆ ಮೊಮೆಂಟಮ್ನ ಕ್ಯಾಪ್ಚರ್ ಮಾಡ್ಬೋದು. ನೋಡಿ, ಈ ಟ್ರೆಂಡ್ ಕೂಡ ಕ್ಯಾಪ್ಚರಿಂಗ್ ಮಾಡ್ಬೋದಾಗಿತ್ತು, ಈ ಟ್ರೆಂಡ್ ಕೂಡ ಕ್ಯಾಪ್ಚರಿಂಗ್ಗೆ ಒಳ್ಳೆಯ ಒಂದು ಅವಕಾಶ ಇತ್ತು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೆಲ್ಲ ಕೊಟ್ಟಿದೆ ಫುಲ್ ನಮ್ಮ ಒಂದು ಏನು ಟಾರ್ಗೆಟ್ ಲೆವೆಲ್ಸ್ ಹಾಕ್ಕೊಂಡಿದ್ವಲ್ಲ, ಈ ಒಂದು ಲೆವೆಲ್ ಬ್ರೇಕ್ ಆಯಿತು ಅಂತಂದರೆ ಏನು ಅಂದ್ಕೊಂಡಿದ್ವಿ ನಾವು, ಒಳ್ಳೆಯ ಒಂದು ಮೊಮೆಂಟಮ್ ಕ್ಯಾಂಡಲಲ್ಲಿ ಬ್ರೇಕ್ ಆಯಿತು ಅಂತಂದರೆ ನಮ್ಮ ನೆಕ್ಸ್ಟ್ ಲೆವೆಲ್ ಇಲ್ಲಿವರೆಗೂ ನಾವು ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಅದೇ ಥರ ನಮ್ಮ ಒಂದು ಟಾರ್ಗೆಟನ್ನು ಕೊಡ್ತು. ಆಮೇಲೆ ಅದ್ರ ಮೇಲೆ ಇದು ಬ್ರೀಚ್ ಆದರೆ ಏನು ನೆಕ್ಸ್ಟ್ ಲೆವೆಲ್ ಅಂತಂದ್ವಿ. ಅದರ ಒಂದು ಅಷ್ಟೊಂದು ಮಾರ್ಕೆಟ್ ಕೂಡ ಎಂಡ್ ಆಯಿತು. ಇಲ್ಲಿವರೆಗೇನು ಬಿಡೋ ಅವಶ್ಯಕತೆ ಏನಿಲ್ಲ. ಸೊ ಇಷ್ಟು ಮೊಮೆಂಟಮಲ್ಲಿ 2 ಟ್ರೇಡ್ ಸಿಕ್ಕಿದೆ ಅಂತಂದರೆ ವೆಲ್ ಆ್ಯಂಡ್ ಗುಡ್ ಅಲ್ವಾ. ಇದು ನಿಫ್ಟಿಯಲ್ಲಿ ಸಿಕ್ಕಿದ್ದು. ಬ್ಯಾಂಕ್ ನಿಫ್ಟಿಯಲ್ಲಂತೂ ತುಂಬ ಯಾವುದೇ ಒಂದು ಇದಿಲ್ದಂಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಸಿಕ್ಕಿದೆ. ಅದು ಬ್ಯಾಂಕ್ ನಿಫ್ಟಿ ಇದು ನೋಡೋಕೆ ಹೋದರೆ ನಮಗೆ ಮೇಜರ್ ಇಲ್ಲಿಂದನೇ ನಮಗೊಂದು ಟ್ರೆಂಡ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಒಂದು ಪ್ರೈಸೆಕ್ಷನ್ ಪ್ರಕಾರ ಮಾಡ್ತೀವಿ ಅಂತಂದರೆ ಇದು ಒಂದು ಟ್ರೆಂಡ್ ಏನೇ ಅಲ್ವಾ. ಅದು ಬಿಟ್ಟರೆ ನಮಗೆ ನೆಕ್ಸ್ಟ್ ಸಿಕ್ಕಿರೋದು ಈ ಏರಿಯಾದಲ್ಲೂ ಕೂಡ ಸಿಕ್ಕಿದೆ. ಸೊ ಇದಕ್ಕೆ ಟಾರ್ಗೆಟ್ ಏನು ಹೇಳಿದ್ವಿ ನಾವು, ಆಲ್ಮೋಸ್ಟ್ ನೆನೆ ನಾವು 51,100 ನಿಯರ್ ಬೈ ಹೇಳಿದ್ವಲ್ಲ, 51,100 ಅಂತ ನಾವು ನೆನ್ನೆ ಹೇಳಿದ್ದು. ಅದೇ ಒಂದು ಲೆವೆಲನ್ನು ನಮಗೆ ಟಚ್ ಮಾಡಿ ಅಲ್ಲಿಂದನೇ ಮಾರ್ಕೆಟು ಒಂದು ಬೌನ್ಸ್ ಕೊಟ್ಟಿದೆ. ಸೊ ನಿನ್ನೆ ಒಂದು ಇದು ತೊಗೊಂಡು ನಮ್ಗೆ 100% ನಮ್ಗೆ ಟಾರ್ಗೆಟ್ ತಂದು ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಆ್ಯಸ್ ಪರ್ ಪ್ರೈಸ್ ಆ್ಯಕ್ಷನ್ನು ಹಾಗೆ ಒಂದು ಲೆವೆಲ್ಸ್ ಬೇಸಲ್ಲಿ ನಾವು ಟ್ರೇಡ್ ಮಾಡೋದು. ಇದು ಅಷ್ಟೇ ಹೇಳಿದ್ದು, ಒಂದು ಗ್ಯಾಪ್ ಅಪ್ ಆಯಿತು ಅಂತಂದರೆ ನಮ್ಗೆ ಒಳ್ಳೆಯದು. ಹಾಗೆ ನೆಕ್ಸ್ಟ್ ನಮಗೆ ಗ್ಯಾಪ್ ಅಪ್ ಆಯಿತು ಅಂತಂದರೆ ಈ ಲೆವೆಲನ್ನು ರೆಸ್ಪೆಕ್ಟ್ ಮಾಡಿ ಬಂತು ಅಂತಂದರೆ ಆಗ ನಮಗೆ ಒಳ್ಳೆಯ ಒಂದು ಟ್ರೇಡ್ ಸಿಗುತ್ತೆ. ಅದೇ ಥರ ನಾವು ಅಂದ್ಕೊಂಡಿದ್ದ ಒಂದು ಮೂವ್ಮೆಂಟ್ ಸಿಕ್ಕಿರೋದ್ರಿಂದ
ನಮಗೆ ಒಂದು ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ಯೂಸ್ಫುಲ್ ಆಗಿತ್ತು. ಸೊ ಇದು ಇವತ್ತಿನ ಟ್ರೇಡ್ ಆಗಿತ್ತು. ಲೆಟ್ಸ್ ಸಿ ನಾಳೆಗೆ ಯಾವ ರೀತಿ ನಾವು ಟ್ರೇಡ್ ತೊಗೊಳ್ಬೋದು ಅಂತ ನೋಡೋಣ. ಓಕೆ, ಸೊ ಇದು ನಿಫ್ಟಿಯಲ್ಲಿ ನೋಡೋಣ. ಎಲ್ಲ ದಯವಿಟ್ಟು 15 ಮಿನಿಟ್ಸ್ ಚಾರ್ಟ್. ಈಗ ಎಲ್ಲಿದ್ದೀವಿ? ಆಲ್ಮೋಸ್ಟ್ ಸೆಕೆಂಡ್ ಡೇ ಆಲ್ಸೋ ಮಾರ್ಕೆಟ್ ಕ್ಲೋಸ್ ಬಿಲೋ ಆಫ್ ಫಸ್ಟ್ ಒಂದು ಏನು ಕ್ಯಾಂಡಲಿಂದ ಓಪನ್ ಕ್ಯಾಂಡಲಿಂದ ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ದಿಸ್ ಇಸ್ ವಿಚ್ ಈಸ್ ಶೋಯಿಂಗ್ ರೆಡ್ ಕ್ಯಾಂಡಲ್ ಅಲ್ಲ. ಈಗ ನೆಕ್ಸ್ಟ್ ನಮ್ಮ ಒಂದು ಯಾವ ರೀತಿ ಒಂದು ಮೂಮೆಂಟ್ ತೊಗೊಳ್ಬೋದು ಅಂತಂದರೆ, ನಮಗೆ ಇಮ್ಮಿಡಿಯೇಟ್ ಸಪೋರ್ಟ್ ಬಂದುಬಿಟ್ಟು ಈ ಏರಿಯಾನೇ. ಈಗ ಯಾವುದಿದೆ 23,400 ವಿಚ್ ಇಸ್ ದ ಇಮ್ಮಿಡಿಯೇಟ್. ಅದು ಅಲ್ಲಿಗೆ ಬಂದರೆ ಒಂದು ಇಲ್ಲಿ ತನಕ ಬಂದರೆ ಒಂದು ಗ್ಯಾಪ್ ಫಿಲ್ಲಿಂಗ್ ಕೂಡ ಆಗೋ ಚಾನ್ಸಸ್ ಹೆಚ್ಚಿದೆ. ನೋಡಬೇಕು, ನಮ್ಮ ಒಂದು ವರ್ಲ್ಡ್ ಮಾರ್ಕೆಟ್ ಡಿಪೆಂಡ್ ಇದು ಒಂದು ಟ್ರೇಡನ್ನು ತೊಗೊಳ್ಬೋದು, ಅದನ್ನು ನೋಡಿಕೊಂಡು. ಸೊ ಇಲ್ಲಿ ಡಿಲೀಟ್ ಆಲ್ದ ಒಂದಿದು ಲೆವೆಲ್ಸನ್ನು ಡಿಲೀಟ್ ಮಾಡಿ ಮತ್ತೆ ಹೊಸ್ದಾಗಿ ಹಾಕ್ಕೊಂಡು. ಓಕೆನಾ? ಓಕೆ, ಯಾ. ಸೊ ನಮಗೆ ಇಲ್ಲಿ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಬರುತ್ತೆ ಅಂತ ನೋಡೋಣ. ಸೊ ಈಗ ಸದ್ಯಕ್ಕೆ ನಮಗೆ ಹೈಯರ್ ಎಂಡಲ್ಲಿ 23,800 ಒಂದು ರೆಸಿಸ್ಟೆನ್ಸು. ಅದು ಬಿಟ್ಟರೆ ನೆಕ್ಸ್ಟ್ ಇರೋದಿಲ್ಲಿ ಇವಾಗ ಅದು ಆಲ್ರೆಡಿ ಬ್ರೇಕ್ ಮಾಡಿ ಕೆಳಗೆ ಬಂದಿರೋದ್ರಿಂದ ಇಮಿಡಿಯೇಟ್ ಇದು ಬಂದುಬಿಟ್ಟು ರೆಸಿಸ್ಟೆನ್ಸ್ 23,600. 23,600 ವಿಲ್ ಬಿ ಒನ್ ಆಫ್ ದ ರೆಸಿಸ್ಟೆನ್ಸ್. ಸಪೋರ್ಟ್ ನೋಡೋಕೆ ಹೋದರೆ ಸಪೋರ್ಟ್ ವಿಚ್ ಇಸ್ ಇಮಿಡಿಯೇಟ್ ಸಪೋರ್ಟ್ ಈಸ್ 23,400 ಟು ಇದೊಂದು ಝೋನ್ ಆಗಿ ನಾವು ಮಾರ್ಕ್ ಮಾಡ್ಕೊಳ್ಬೋದು ಅಲ್ಲ. ಹಾಕೋಣ 23,000 ನಿಯರ್ ಬೈ 400 ಒಂದು ಸಪೋರ್ಟ್ ಬರುತ್ತೆ. ಸೊ ಅದನ್ನು ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ ಸಪೋರ್ಟೇ ನಮಗೆ 23,000 ನಿಯರ್ ಬೈ 200 ಹತ್ರ ಒಂದು ಸಪೋರ್ಟ್ ಸಿಗುತ್ತೆ. ಇಮ್ಮಿಡಿಯೇಟ್ ರಶಲ್ಲಿ ಏನಾದ್ರು ಗ್ಯಾಪ್ ಡೌನ್ ಆಯಿತು, ಇನ್ನೊಂದು ಆಯಿತು ಅಂತಂದರೆ ಈ ಏರಿಯಾದಲ್ಲಿ ಒಂದು ಸಲ ಆಲ್ಟ್ ಮಾಡಿ ಮತ್ತೆ ಪುನಃ ನಮಗೆ ವಿತೌಟ್ ಎನಿ ಫೇಲ್ ನಮಗೆ 23,200 ಹತ್ರ ನಿಯರ್ ಬೈ ದಟ್ ಜಸ್ಟ್ ಇಟ್. ಓಕೆ, ಒಂದು 5-10 ಪಾಯಿಂಟ್ ವ್ಯತ್ಯಾಸ ಆಗುತ್ತೆ, ತೊಂದರೆ ಇಲ್ಲ. ಸೊ ನಮಗೇನು ಸಪೋರ್ಟ್ ಬಂದುಬಿಟ್ಟು ಫಸ್ಟ್ ಬಂದುಬಿಟ್ಟು 23,400. ಇದು ಬಂದುಬಿಟ್ಟು R1 ಅಲ್ಲ, S1 ಅಲ್ಲ, ಸಾರಿ. ಸೊ ದಿಸ್ ಈಸ್ S1 ಆ್ಯಂಡ್ S2 ರೈಟ್. ಯಾವುದು S2 ಬಂದುಬಿಟ್ಟು 23,200, S1 ಬಂದುಬಿಟ್ಟು 23,400. ನೆಕ್ಸ್ಟ್ ರೆಸಿಸ್ಟೆನ್ಸ್ ಪಾಯಿಂಟ್ ಬಂದುಬಿಟ್ಟು ಫಸ್ಟ್ ರೆಸಿಸ್ಟೆನ್ಸು 23,600. ಅದನ್ನು ಬ್ರೇಕ್ ಆಗಿ ಮೇಲೆ ಹೋಯ್ತು ಅಂತಂದರೆ ಇಲ್ಲೊಂದು ಪ್ರೈಸ್ ಆ್ಯಕ್ಷನ್ ಆಗಿರೋ ಏರಿಯಾ ಇದೆ. ಇದು ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಆಗುತ್ತೆ. ಯಾವುದು 23,700 ಅಲ್ಲ. ಇಲ್ಲಿಂದ ಒಂದು ರಿಜೆಕ್ಟ್ ಆಗಿರೋ ಏರಿಯಾ ಅಲ್ಲ, ಇದನ್ನು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಈಗ ನಮಗೆ ಯಾವುದು ಇದು ಬಂದುಬಿಟ್ಟು ಫಸ್ಟು R1 ಯಾವುದು 23,600. ಇದು ಬಿಟ್ಟರೆ R2 ದಿಸ್ ಈಸ್ ಇದು ಬಂದುಬಿಟ್ಟು ಮೇಜರ್ ರೆಸಿಸ್ಟೆನ್ಸ್ ನಮಗೆ R3 ಆಗಿಬಿಡತ್ತೆ. ಇಫ್ ಇಟ್ ಬ್ರೇಕ್ಸ್, ಇದು ಕೂಡ ಎಲ್ಲ ಬ್ರೇಕ್ಸ್ ಆಗಿ ಮೇಲೆ ಹೋಯ್ತು ಅಂತಂದರೆ ಇಸ್ ಎ ಮೇಜರ್ ರೆಸಿಸ್ಟೆನ್ಸ್. ಇದು ಒಂದು ನಮಗೆ ಒಂದು ಮೇಜರ್ ರಿಯಾಕ್ಷನ್ ಆಗಿ ಇಲ್ಲಿಂದ ಒಂದು ಮತ್ತೆ ಬೌನ್ಸ್ ಡೌನ್ ಸೈಡ್ ಕೂಡ ಆಗ್ಬೋದು. ಇಲ್ಲ ವಿತ್ ಗುಡ್ ಕ್ಯಾಂಡಲ್ ಇದು ಮೇಲ್ಗಡೆ ಬ್ರೇಕ್ ಆಯಿತು ಅಂತಂದರೆ ನೋ ಡೌಟ್ ಅದರಿಂದ ಮೇಲೆ ಅಂತಂದರೆ ನಮಗಿರೋದೇ ನೆಕ್ಸ್ಟು 24,000 ಈ ಏರಿಯಾನ ಇನ್ ಫ್ಯೂಚರಲ್ಲಿ ಟಚ್ ಮಾಡ್ಬೋದು. ಇದೆಲ್ಲ ಲೆವೆಲ್ಸನ್ನು ಬ್ರೇಕ್ ಆಯಿತು ಅಂತಂದರೆ ನಾವು ಇಂಟ್ರಾಡೇಗೆ ನೋಡ್ತೀವಿ ಅಂತಂದರೆ ಈ ಒಂದಿಷ್ಟು ಲೈನು ನಮಗೆ ಸಾಕಾಗತ್ತೆ. ಇದಕ್ಕೊಂದು ಚೇಂಜ್ ಮಾಡೋಣ.
ಓಕೆ, R1, R2, R3 ಇದು S1, S2 ಇದು ನಮ್ಮ ನಿಫ್ಟಿಯ ಒಂದು ಅನಾಲಿಸಿಸ್ ಆಗುತ್ತೆ. ಇದು ಡಿಪೆಂಡ್ ಆಗುತ್ತೆ. ಈಗ ನಾಳೆಗೆ ನಮಗೆ ಇದ್ರ ಮಾರ್ಕೆಟ್ ವರ್ಲ್ಡ್ ಮಾರ್ಕೆಟ್ ನೋಡಿಕೊಂಡು ನಮ್ಗೆ ಎಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಅನ್ನೋದಕ್ಕೆ ನೋಡಿಕೊಂಡು ನಾವು ಇದು ಮಾಡ್ಬೋದು. ಇಮಿಡಿಯೇಟ್ ಗ್ಯಾಪ್ ಡೌನ್ ಆಯಿತು ಅಂತಂದರೆ ಇಲ್ಲಿಂದ ಒಂದು ಬೌನ್ಸ್ ತೊಗೊಂಡ್ರೆ ನಾವು ಇಲ್ಲೊಂದು ರಿಯಾಕ್ಷನ್ ಝೋನ್ ಅಂತ ನೋಡಿಕೊಂಡು ಮತ್ತೆ ಪ್ರೈಸ್ ಆ್ಯಕ್ಷನ್ ಹಾಕ್ಕೊಂಡು ಇದರಿಂದ ರಿವರ್ಸ್ ಬಂದು ಪುನಃ ಮೇಲೆ ತೊಗೊಂಡ್ರೆ ನಮ್ಗೆ ಹೈಯರ್ ಮಾರ್ಕೆಟು ಫಸ್ಟ್ 15 ಮಿನಿಟ್ಸ್ ವಾಚ್ ಮಾಡಿ ವಿಚ್ ಎವರ್ ಸೈಡ್ ಬ್ರೇಕ್ಸ್ ಆ ಕಡೆಗೆ ನಾವು ಒಂದು ಟ್ರೇಡ್ ಡಿಸಿಷನನ್ನು ತೊಗೊಳ್ಬೋದು. ನೆಕ್ಸ್ಟ್ ನಿಫ್ಟಿನಲ್ಲಿ ಆಯ್ತದ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋಣ. ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ನಮ್ಮ ಎಕ್ಸಾಕ್ಟ್ ಲೆವೆಲ್ ಇವತ್ತು ವರ್ಕ್ ಆಗಿದೆ ಆ್ಯಸ್ ವಿ ನೋಡಿದ ಹಾಗೆ. ಈಗ ನಾವು ನೆಕ್ಸ್ಟ್ ನಾಳೆಗೆ ನೋಡೋದಾದರೆ ಡ್ರಾಯಿಂಗ್ಸ್. ಓಕೆ, ಸೊ ಸೇಮ್ ಹೈಯರ್ ಸೈಡ್ಗೆ ಈ ಒಂದು ಹೈ ಏನಿದೆ ಇಂಟ್ಯಾಕ್ಟ್ ಆಗಿರುತ್ತೆ. ಯಾವುದಾದ್ರು 52,000 ಅಲ್ಲ, 52,000 ಒಂದು ಹೈಯರ್ ಸೈಡ್ಗೆ ರೆಸಿಸ್ಟೆನ್ಸ್ ಆಗುತ್ತೆ. ಹಾಗೆ ಅದು ಬಿಟ್ಟರೆ ನಮಗೆ 51,700. ಯಾಕೆ ಇದು 700? ಮಲ್ಟಿಪಲ್ ಟಚ್ ಆಗಿ ಅಲ್ಲಿಂದ ಬಿದ್ದಿರೋದ್ರಿಂದ ಇದು ಒಂದು ಕ್ರೂಷಿಯಲ್ ನಮಗೆ ರೆಸಿಸ್ಟೆನ್ಸ್. ಇಫ್ ಇಟ್ ಬ್ರೇಕ್ಸ್ ದೆನ್ ದೇರ್ ಇಸ್ ಎ ರೇಂಜ್ ಇನ್ ಬಿಟ್ವೀನ್. ಸೊ ವಿ ಕ್ಯಾನ್ ಸಿ ನಮಗೀಗ ಏನು ಆಗಿದೆ, ಎಷ್ಟು ಥರ್ಡ್ ಡೇದು ಸೆಕೆಂಡ್ ಪ್ರೀವಿಯಸ್ 24th ಮಾರ್ಚ್ದು ಏನು ಅಪ್ ಟ್ರೆಂಡ್ ಫಾಸ್ಟ್ ಮೂವ್ ಕೊಟ್ಟಿತ್ತಲ್ಲ, ಈಗ ಆ ಒಂದು ರೇಂಜಿಗೆ ಬಂದು ಕೂತಿದೆ. ಸೊ ನಮಗೆ ನೆಕ್ಸ್ಟ್ ಸಪೋರ್ಟ್ ಬಂದುಬಿಟ್ಟು ಎಲ್ಲಿ ನೋಡ್ಬೋದು ಅಂತಂದರೆ ಈ ಏರಿಯಾ ಒಂದು ಒಳ್ಳೆಯ ಒಂದು ಸಪೋರ್ಟ್ ಆಗುತ್ತೆ. ಯಾವುದದು 51,000. ಏನಾದ್ರು ಡೌನ್ ಸೈಡಿಗೆ ಬ್ರೇಕ್ ಆಯಿತು ಅಂತಂದರೆ 51,000 ಈ ಏರಿಯಾ ಒಂದು ಈ ಏರಿಯಾ ಒಂದು ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಇದನ್ನು ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ ಇರೋದು ನಮಗೆ 50,600 ನೆಕ್ಸ್ಟ್ ರೇಂಜ್. ದಿಸ್ ಈಸ್ ದ ನೆಕ್ಸ್ಟ್ ರೇಂಜ್. ಓಕೆ, ಈ ಏರಿಯಾದಲ್ಲಿ ನಾವು ಒಂದು ಗ್ಯಾಪ್ ಕೂಡ ಆಗಿದೆ. ಇದನ್ನು ಒಂದು ರೇಂಜ್ ಕೂಡ ನಾವು ಫಾರ್ಮ್ ಮಾಡ್ಬೋದು. ಏರಿಯಾಗೆ ಒಂದು ರೇಂಜ್ ಕೂಡ ಹಾಕ್ಕೊಂಬಿಡೋಣ. ಇಲ್ಲಿ ಒಂದು ಪ್ರೈಸ್ ಆ್ಯಕ್ಷನ್ ಆಗಿ ಮತ್ತೆ ಒಂದು ಸಪೋರ್ಟ್ ತೊಗೊಂಡು ಮೇಲಕ್ಕೆ ಕೂಡ ಹೋಗ್ಬೋದು ಮಾರ್ಕೆಟು. ಓಕೆ, ನಾಳೆಗಿನ ಗ್ಯಾಪ್ ಇದಾಗ ಫ್ಲ್ಯಾಟ್ ನೋಟ್ ಓಪನ್ ಆಯಿತು, ವಾಪಸ್ ಈ ಏರಿಯಾಗೆ ಬಂತಂತಂದರೆ ಒಂದು ರಿಯಾಕ್ಷನ್ ಮೇಲ್ಗಡೆಗೆ ತೊಗೊಳತ್ತೆ. ಸೊ ಮೇಲ್ಗಡೆಗೆ ಬಂದರೆ ಹೈಯರ್ ಝೋನ್ ನಮಗೆ ರೆಸಿಸ್ಟೆನ್ಸ್ ಯಾವುದು ಇಮ್ಮಿಡಿಯೇಟ್ 51,700 to 800 ಎಸ್ ಇಲ್ಲಿಗೆ ಮಾಡೋಣ. ನೆಕ್ಸ್ಟ್ ನಮಗೆ ಇಮ್ಮಿಡಿಯೇಟ್ ಬಂದುಬಿಟ್ಟು 51,500 ಇದು ಒಂದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗತ್ತೆ. ಈಗ ನಮಗೆ ಏನು ಸಿಗ್ತದೆ, ನಾಳೆಗೆ ಏನಾದ್ರು ಫ್ಲ್ಯಾಟ್ ನೋಟ್ ಓಪನ್ ಆಯಿತು, ಡೌನ್ ಸೈಡು ಬಂತು ಅಂತಂದರೆ ಇಲ್ಲಿ 200 ಪಾಯಿಂಟ್ ಒಂದು ಡೌನ್ ಸೈಡ್ಗೆ ಒಂದು ನಮಗೆ ಸಪೋರ್ಟ್ ಆಗಿದೆ. ಇದು ಬ್ರೇಕ್ ಆಯಿತು ಅಂತಂದರೆ ವಿತೌಟ್ ಫೇಲ್ ಇಲ್ಲಿ ನಮಗೆ 50,000 ಅರೌಂಡ್ 680 to 700 ಈ ರೇಂಜ್ ನಮಗೆ ಏನು ರೇಂಜ್ ಇದಾಗಿದೆಯಲ್ಲ ಆ ರೇಂಜಿಂದ ಒಂದು ಪ್ರೈಸ್ ಆ್ಯಕ್ಷನ್ಸ್ ಒಳ್ಳೆ ಬೌನ್ಸಿಂಗ್ ಇದು ಕ್ಯಾಂಡಲ್ಸ್ ಇನ್ನು ಫಾರ್ಮ್ ಆಯಿತು ಅಂದರೆ ಅಪ್ ಸೈಡ್ನ ಒಂದು ಸಪೋರ್ಟ್ವರೆಗೆ ಅದೇ ಸಪೋರ್ಟ್ ಬ್ರೇಕ್ ಆದರೆ ಇದೇ ರೆಸಿಸ್ಟೆನ್ಸ್ ಆಗುತ್ತೆ. ಇಲ್ಲಿವರೆಗೂ ನಾವು ನೋಡ್ಬೋದು. ಸೊ ಏನಾದ್ರು ಸಪೋಸ್ ನಾಳೆಗೆ ಗ್ಯಾಪ್ ಅಪ್ಪೇ ಆಯಿತು ಅಂತಂದರೆ ನಮಗೆ ಇಮ್ಮಿಡಿಯೇಟ್ ಏನಾದ್ರು ರೆಸಿಸ್ಟೆನ್ಸ್ ಲೆವೆಲಲ್ಲಿ ಇದಾಯಿತು ಅಂದರೆ ಒಂದ್ಸಲ ನಮಗೆ ಅಲ್ಲಿಂದ ಒಂದು ಬೌನ್ಸ್ ಆಗಲಿಕ್ಕೂ ಸಾಧ್ಯತೆ ಇದೆ. ಹಾಗೆ ಬೌನ್ಸ್ ಆಗಿ ಮತ್ತೆ ಪುನಃ ಹೈಯರ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ನ ಕೂಡ ಟಚ್ ಮಾಡ್ಬೋದು. ಸೊ ನಾಳೆಗೆ ಓಪನಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಓಪನಿಂಗು ನಮಗೆ 51,500 51,100 ಈ ಲೆವೆಲಿನ ಒಳಗಡೆ ನಮಗೆ ನಾಳೆ ಮಾರ್ಕೆಟು ಹೆಚ್ಚಾಗಿ ಓಪನಿಂಗ್ ರೇಂಜ್ ನಮಗೆ ಸಿಗುತ್ತೆ. ಸೊ ವಿಚ್ ಎವರ್ ಸೈಡ್ ಬ್ರೇಕ್ಸ್ ದಟ್ ಸೈಡ್ ನಾವು ಒಂದು ಇನಿಷಿಯೇಟ್ ಮಾಡ್ಬೋದು. ಅದಕ್ಕೆ 15 ಮಿನಿಟ್ಸ್ ಒಂದು ವೆಯ್ಟ್ ಮಾಡಿ ವಿಚ್ ಎವರ್ ಸೈಡ್ ಬ್ರೇಕ್ ಆಗುತ್ತೆ ನೋಡಿಕೊಂಡು ಪ್ರೈಸ್ ಆ್ಯಕ್ಷನ್ ನೋಡಿಕೊಂಡು ನಮ್ಮ ಒಂದು ಸೆಟಪ್ ಪ್ರಕಾರ ನಾವು ಟ್ರೇಡ್ ಮಾಡ್ಬೋದು. ಸೊ ನನಗಿವಾಗ ಏನು S1 S2 ಎಲ್ಲ ಮಾರ್ಕ್ ಮಾಡ್ಕೊಳ್ಳೋಣ. ಸಿ ದಿಸ್ ಈಸ್ S1, ದಿಸ್ ಈಸ್ S2. ಓಕೆ, ಇದು ಬಂದುಬಿಟ್ಟು ನನಗೆ R1 R2 ಇಫ್ ಇಟ್ ಬ್ರೇಕ್ಸ್ ಇಲ್ಲಿ ನಮ್ಮ ಅಲ್ಟಿಮೇಟ್ ರೆಸಿಸ್ಟೆನ್ಸ್ ದಿಸ್ ಇಸ್ 52,000. ಇದು ಒಂದು R3 ಆಗಿ ಕೂಡ ವರ್ಕ್ ಆಗುತ್ತೆ. ನಾವು ಯಾವ ಥರ ಗ್ಯಾಪ್ ಡೌನ್ ಆಗಲಿ ಗ್ಯಾಪ್ ಅಪ್ ಆಗಲಿ ಅಥವಾ ಫ್ಲ್ಯಾಟ್ ನೋಟ್ ಓಪನ್ ಆಗಲಿ ಯಾವ ರೀತಿ ಬರುತ್ತೋ ಆ ಲೆವೆಲ್ ಬೇಸಲ್ಲಿ ನಾವು ಟ್ರೇಡನ್ನು ತೊಗೊಳ್ಳೋದು ಆ್ಯಸ್ ಪರ್ ದ ಪ್ರೈಸ್ ಆ್ಯಕ್ಷನ್ ತೊಗೊಳ್ಳೋದು. ಅದೇ ರೀತಿ ನಮಗೆ ನಾಳೆ ಇನ್ನು ಎಕ್ಸ್ಪೈರಿ ಕೂಡ ಇದೆಯಲ್ಲ, ಸೊ ಅದನ್ನು ನೋಡಿಕೊಂಡು ನಾವು ಟ್ರೇಡ್ ಮಾಡಬೇಕಾಗತ್ತೆ.
ಸೊ ಮೊಮೆಂಟಮ್ ಇವತ್ತು ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ನಾಳೆಗೆ ಒಂದು ನ್ಯೂಟ್ರಲ್ ಬೇರಿಶ್ ಬುಲ್ಲಿಶ್ ಎರಡೂ ಕಡೆನೂ ನಮಗೆ ಇದಾಗಬಹುದು, ವೊಲಟೈಲಿಟಿ ಇರಬಹುದು ಚಿಕ್ಕದಾಗಿ. ಸೊ ಮೆಲ್ಟಿಂಗ್ ಪ್ರೋಸೆಸ್ ಕೂಡ ಜಾಸ್ತಿ ನಡೆಯುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನಾವು ಟ್ರೇಡ್ ಮಾಡಬೇಕಾದ್ರೆ ಜಾಸ್ತಿ ಪ್ರೀಮಿಯಮ್ದು ಟ್ರೇಡ್ ಮಾಡೋದು ಬೇಡ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಲೋ ಪ್ರೀಮಿಯಮ್ ಇರೋದನ್ನ ಚೂಸ್ ಮಾಡ್ಕೊಳ್ಬೇಕು. ಯಾಕಂದ್ರೆ ತುಂಬ ಪ್ರೀಮಿಯಮ್ ಇರೋದು ತುಂಬ ಹೆವಿ ಮೆಲ್ಟಿಂಗ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಆಸ್ ಪರ್ ದ ಒಂದು ಪ್ರೈಸ್ ಆ್ಯಕ್ಷನ್ ಮೊಮೆಂಟಮ್ ನೋಡಿಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಐ ಹೋಪ್ ನಿಮಗೆ ಒಂದು ಲೆವೆಲ್ಸ್ ಸಿಕ್ತಂತ ಎತ್ಕೊಳ್ತೀನಿ. ಬೇಸ್ಡ್ ಆನ್ ದಿಸ್ ಯು ಕ್ಯಾನ್ ಟ್ರೇಡ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Have a nice trading ahead. Thank you very much.